ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿಂದ ಫೆಬ್ರವರಿ ಒಂದು ತಿಂಗಳ ಕೊನೆಯವರೆಗೂ ಕೂಡ ಸಾಗರದಲ್ಲಿ ಒಂದು ರೀತಿಯ ಹಬ್ಬ ಅಂತಲೇ ಹೇಳಬಹುದು. ಇವತ್ತಿನಿಂದ ಆ ಹಬ್ಬಕ್ಕೆ ಅಧಿಕೃತವಾಗಿ ಚಾಲನೆ ದೊರೀತಾ ಇದೆ. ಹೌದು, 3 ವರ್ಷಕ್ಕೊಮ್ಮೆ ನಡೆಯುವಂಥ ಮಾರಿ ಜಾತ್ರೆ, ಕರ್ನಾಟಕದಲ್ಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಮಾರಿ ಜಾತ್ರೆ ಸಾಗರದಲ್ಲಿ ಫೆಬ್ರವರಿಯಲ್ಲಿ ನಡೀತಾ ಇದೆ. ಫೆಬ್ರವರಿ ಮೊದಲ ವಾರದಲ್ಲಿ 3ನೇ ತಾರೀಕು ನಡೀತಾ ಇದೆ. ಸೊ ಅದಕ್ಕೆ ಅಧಿಕೃತವಾಗಿ ಚಾಲನೆ ಇವತ್ತು ದೊರೆತಿದೆ. ಅಂದರೆ ಮರ ಕಡಿಯುವಂಥ ಕಾರ್ಯಕ್ರಮ ಇವತ್ತು ನಡೀತು. ಪೋತರಾಜ ಅವರು ಮರ ಕಡ್ದಿದ್ದಾರೆ. ಸೊ ಏನೇನೆಲ್ಲ ಈ ಒಂದು ಇತಿಹಾಸ ಇದೆ, ಪೋತರಾಜ ಅಂದ್ರೇನು, ಆ ಮರ ಕಡಿಯುವಂಥ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಯಾಕೆ ನಡೆಯುತ್ತೆ, ಮರ ಕಡಿಯೋದಕ್ಕೂ ಮುಂಚೆ ಪೋತರಾಜ ಅವರ ಮೈ ಮೇಲೆ ಬರುವಂಥ ಪ್ರಕ್ರಿಯೆ ಹೇಗಿರುತ್ತೆ, ಸೊ ಈ ಎಲ್ಲವನ್ನು ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಅಣ್ಣನಿಗೆ ಬರೋದು ತಮ್ಮನಿಗೆ ಎಷ್ಟು ವರ್ಷದಿಂದ ಇದು ಅವರು ಮಾಡ್ಕೊಳ್ತಾ ಬಂದಿರೋದು? ದೀಕ್ಷೆ ಆಗಿದ್ದು 24ನೇ ವರ್ಷಕ್ಕೆ ಅವ್ರು ದೀಕ್ಷೆ ಆಗಿದ್ದು. ಅಂದ್ರೆ ಅವ್ರು ಏನೆಲ್ಲ ಅನುಸರಿಸಬೇಕಾಗತ್ತೆ ಈಗ ಅವ್ರು ದೀಕ್ಷೆ ತಗೊಂಡ್ಮೇಲೆ? ದೀಕ್ಷೆ ತಗೊಂಡ್ಮೇಲೆ ಮದ್ಯಪಾನಗಳನ್ನ ಆಮೇಲೆ ಅವುಗಳನ್ನ ತ್ಯಜಿಸ್ಬೇಕು. ಆಮೇಲೆ ಉಪವಾಸ ವ್ರತಗಳನ್ನು ಮಾಡಬೇಕು. ಆಮೇಲೆ ದೀಕ್ಷೆ ಜನಿವಾರ ಅಂತಾರೆ, ನಮ್ಮಲ್ಲಿ ಮುತ್ತು ಅಂತೀವಿ. ಈ ಮರಣ ಹೊಂದಿದಾಗ ಅದು ಅಕಸ್ಮಾತ್ ಅಲ್ಲೇ ಭಾಗವಹಿಸಿದಾಗ ಅದನ್ನು ಬದಲಿಸ್ಬೇಕು. ವೃತ್ತ ನಿಯಮಗಳಿದಾವೆ. ಎಷ್ಟು ವರ್ಷದಿಂದ ಅವರು ಇದನ್ನ ಮಾಡ್ತಾ ಇರೋದು, ಮೈ ಮೇಲೆ ಬರ್ತಾ ಇರೋದು ಅವರಿಗೆ? ಅವ್ರೀಗ ಕಡಿಮೆ ಈಗ 24 ವರ್ಷ ಆಯ್ತು. 24 ವರ್ಷ ಅಂದ್ರೆ ಈ ಪ್ರಕ್ರಿಯೆ ಹೇಗಿರುತ್ತೆ ಸರ್? ಯಾಕಂದ್ರೆ ಈಗ ಇನ್ನೂ 2 ತಿಂಗಳಿದೆ. ಅಂದ್ರೆ ಇದು ಹೇಗೆ ಪ್ರಕ್ರಿಯೆ ಅಂತ ಹೇಗೆ ನಡೆಯುತ್ತೆ? ಪ್ರಾರಂಭದ ಮೊದಲನೇ ದಿವಸ ಮರ ಕಡಿಯುವ ಶಾಸ್ತ್ರ ಅಂತೇಳಿ ಅಮ್ಮನವ್ರನ್ನ ಇಲ್ಲಿಂದ ಹೊರಡಿಸ್ಕೊಂಡು ಹೋಗಿ ಅಮ್ಮನ ಮೂಲಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಪ್ರಾರ್ಥನೆ ಮುಗಿಸಿ ಅಲ್ಲಿಂದ ಹೊರಡ್ತಾರೆ. ಆ ಹೊರಟ ಇವರು ತೋರಿಸಿದ ಮರನ ಆ ಮರದಲ್ಲಿ ಒಂದು ಸ್ವಲ್ಪ ಮರ ಏನಾದ್ರು ತಗೊಬಂದು, ಅಂದ್ರೆ ಹಿಂದಿನ ಕಾಲದಲ್ಲಿ ಆ ಮರದಲ್ಲೇ ವಿಗ್ರಹ ಪೂರ ಮಾಡ್ತಿದ್ರು. ಈಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಆ ಮರದಿಂದ ಆರಿಸಿದ ಮರದಿಂದ ಈಗ ಸ್ವಲ್ಪ ಮರ ತಗೊಬಂದು ಬೆಣೆ ಮತ್ತೊಂದು ವಿಗ್ರಹಕ್ಕೆ ಏನಾದ್ರು ಬೇಕಾದಲ್ಲಿ ಆ ಮರವನ್ನು ಉಪಯೋಗಿಸ್ಕೊಳ್ತಾರೆ. ಆ ಮರದಿಂದ ಮಾಡ್ತಾರೆ. ಹಲಸಿನ ಮರ. ಅಂದ್ರೆ ಇವತ್ತು ಪೂರ್ತಿಯಾಗಿ ಅವರೇ ನಡೆಸ್ಕೊಡೋದೆಲ್ಲ ಕಂಪ್ಲೀಟ್ ಆಗಿ ಅವರೇ. ಇದು ಅವರ ಮನೆಯಲ್ಲಿ ಮೊದಲಿಗೆ ಶುದ್ಧಿ ಕಾರ್ಯ ನಡೆಯುತ್ತೆ. ಸೊ ಅದಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ರು. ಬೆಳಗ್ಗೆ ಒಂದು 8 ಗಂಟೆಗೆ ನಾವು ಹೋಗಿದ್ವಿ. 8 ಗಂಟೆಯಿಂದ ಇದೆಲ್ಲ ಕಾರ್ಯಗಳು ಕೂಡ ನಡೀತಾ ಇರುತ್ತೆ. ಇಡೀ ಒಂದು ಸಾಗರ ಇದಾಗಲೇ ಒಂಥರ ಹಬ್ಬದ ವಾತಾವರಣ ಬಂದ್ಬಿಟ್ಟಿದೆ. ನೋಡ್ತಾ ಇದ್ದೀರಾ, ಎಲ್ಲ ಕಡೆ ತಳಿರು ತೋರಣಗಳಿಂದ ಅಲಂಕೃತಗೊಂಡಿದೆ ಸಾಗರ. ಇದಾದ ನಂತರ ಮಾರಿಕಾಂಬಾ ದೇವಿಯ ಚಿಕ್ಕಮ್ಮನ ಮನೆಯ ಮಹಾದ್ವಾರ ಇದು. ಸೊ ಆ ಚಿಕ್ಕಮ್ಮನ ಮನೆಯ ಒಂದು ಇತಿಹಾಸ ಏನು, ಚಿಕ್ಕಮ್ಮನ ಮನೆ ಅಂತ ಯಾಕೆ ಇಟ್ಟಿದ್ದಾರೆ ಅನ್ನೋ ಎಲ್ಲ ವಿವರಗಳನ್ನ ಮಾರಿಕಾಂಬಾ ದೇವಿಗೆ ತೋರಿಸ್ತಾ ಇದ್ದೀವಿ. ಅಂದ್ರೆ ಮಾರಿಕಾಂಬಾ ಅಂದ್ರೆ ನಮಗೆ ಅಮ್ಮ ಅಲ್ವಾ? ಸೊ ಅಮ್ಮನ ತಂಗಿ ಏನಾಗ್ತಾರೆ, ಚಿಕ್ಕಮ್ಮ. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿ. ಇವರು ನಮ್ಮಪ್ಪ ರಾಮಪ್ಪ. ನಮ್ಮನೆಗೆ ಈ ಮಾರಿಯಾತ್ರೆ ಪ್ರತಿ ವರ್ಷ ಮಾರಿಯಾತ್ರೆ ಸ್ಟಾರ್ಟ್ ಆಗುತ್ತೆ 3 ವರ್ಷಕ್ಕೊಮ್ಮೆ. ಅದು ಅಕ್ಕ ಆದ್ರೆ ಇಲ್ಲಿರೋ ನಮ್ಮ ಈ ದೇವರು ಚಿಕ್ಕಮ್ಮ ಅಂತ ಕರೀತಾರೆ. ಈಗ ಚಿಕ್ಕಮ್ಮ ಅಕ್ಕ ಪ್ರತಿ 3 ವರ್ಷಕ್ಕೊಂದ್ಸಲ ಬರ್ತಾಳೆ. ಆದ್ರೆ ತಂಗಿ ಮಾತ್ರ ಪ್ರತಿನಿತ್ಯ ಇಲ್ಲೇ ಇರ್ತಾಳೆ. ಅಂದ್ರೆ ಈಗ 3 ವರ್ಷ ಬಂದು ಜಾತ್ರೆ 9 ದಿನ ನಡೆಯುತ್ತೆ. ಅವಾಗ ಪೂಜಾ ವಿಧಿವಿಧಾನ ಎಲ್ಲ ನಡೆಸ್ಕೊಂಡು ತಾಯಿನ ಅಕ್ಕನ್ನ ಕಾಡಿಗೆ ಹೋಗ್ಬಿಡ್ತಾರೆ. ಕಾಡಿಗೆ ಬಿಟ್ಟ ತಕ್ಷಣ ಕಾಡಿಗೆ ಹೋಗ್ತಾ ಅಕ್ಕ ತಿರುಗಿ ಹೇಳ್ತಾಳೆ, ಈ ನನ್ನ ಚಿಕ್ಕಮ್ಮ ತಂಗಿ ಹೇಳಿ ಹೋಗ್ತಾಳೆ, ನಾನು ಕಾಡಿಗೆ ಹೋಗ್ತಾ ಇದ್ದೀನಿ, ನೀನು ಊರಿನ ಕಾಯಿ ನಾ ಬರೋ ತನಕ ಅಂತ ಹೇಳಿ ಹೋಗ್ತಾಳೆ. ಅದರಿಂದ ನಿತ್ಯ ಪೂಜೆ, ನಿತ್ಯ ವಿಧಿವಿಧಾನ, ನಿತ್ಯ ಕಾರ್ಯ ನಡೆಯೋದು ಈ ಚಿಕ್ಕಮ್ಮನಿಂದನೇ. ಅಕ್ಕ ಬರೋದು 3 ವರ್ಷಕ್ಕೊಂದ್ಸಲ. ಈಗ ಜಾತ್ರೆಯಲ್ಲಿ 9 ದಿನ ಜಾತ್ರೆ ನಡೆಯುತ್ತೆ. ಅಂದ್ರೆ ಮೇನ್ ಆಗಿ ಚಿಕ್ಕಮ್ಮನ ಇರೋದು ನಮ್ಮ ಮನೆಯಲ್ಲೇ ಇರೋದು, ಅಂದ್ರೆ ರಾಮಪುರ ಮನೆಯಲ್ಲೇ ಇರೋದು ಚಿಕ್ಕಮ್ಮ ಇರೋದು. 5 ಸಲ ಪೋತರಾಜ ಬರ್ತಾರೆ ನಮ್ಮ ಮನೆಗೆ. ಅಂದ್ರೆ ಪೋತರಾಜನ ವಿಧಿವಿಧಾನ ನಡೆದಿ ಹೊಸ ಪೋತರಾಜ ಬರ್ಬೇಕಾದ್ರೂ ಅಥವಾ ಪೋತರಾಜ ಮತ್ತೇನಾದ್ರು ಏನಾದ್ರು ಎಕ್ಸ್ಪೈರ್ ಆದ್ರು ಮತ್ತೆ ಏನಾದ್ರು ಅಲ್ಲಿಂದ ಪ್ರತಿಯೊಂದು ಇವಾಗ ಮಾಡ್ಬೇಕು, ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದು ಇಲ್ಲಿಂದ ಮಾಡೋದು.
ಚಾಟಿ ಗಗ್ಗುರ ಪೋತರಾಜ್ ಏನೇನು ಬೇಕು ಮೊದಲು ಇಲ್ಲಿಗೆ ಇತ್ತು. ಆದ್ರೆ ಇದೀಗ ಅವ್ರ ಪೋತರಾಜ್ ಅವ್ರ ಮನೇಲಿ ಇದೆ ಇವಾಗ. ಅಂದ್ರೆ ಅಲ್ಲಿಗೆ ಅವ್ರ ಮನೇಲಿ ಇದ್ರೂ ಕೂಡ ಇಲ್ಲಿ ಪೋತರಾಜ ಪ್ರತಿಯೊಂದು 5 ಸಲ ಬರ್ಬೇಕಾದ್ರೂ ಇಲ್ಲಿ ಬಂದೇ ಹೋಗ್ಬೇಕಾಗತ್ತೆ. ಪೂಜೆ ನಡ್ಸ್ಕೊಂಡು ಮಂಗಳಾರತಿ ನಡ್ಸ್ಕೊಂಡು ಇಲ್ಲೂ ಅಷ್ಟೇ. ಇಲ್ಲಿ ಬಂದ್ಮೇಲೆ ಆಹ್ವಾನ ಬಿಡುತ್ತೆ, ಮತ್ತೆ ಆಹ್ವಾನ ಆಗತ್ತೆ ಮಂಗಳಾರತಿ ಆದ ತಕ್ಷಣ. ಮತ್ತೆ ಇಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅಂದ್ರೆ ಇಲ್ಲಿ ದೇವಸ್ಥಾನಕ್ಕಿಂತ ಮೊದಲು ನಮ್ಮನೆಗೆ ಬಂದೇ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಈ ಫಸ್ಟ್ ಇದಾಗಿ ಇವತ್ತಿನ ಮರಕಡೆ ದಿನ ಮಲೇಶ್ವರ ಬರ್ತಾರೆ. ನೆಕ್ಸ್ಟ್ ಅಂಕಿ ಹಾಕೋ ದಿನ ಬರ್ತಾರೆ. ನೆಕ್ಸ್ಟ್ ಬುಧವಾರ ದಿನ ಒಂದು ಇದು ಬರುತ್ತೆ, ಅಂದ್ರೆ ಚಿಕ್ಕಮ್ಮ ದಿನ ಅವತ್ತಿನ ದಿನ ಬಂದು ಮಾಡ್ಕೊ ಹೋಗ್ತಾರೆ. ನೆಕ್ಸ್ಟ್ ಗಾವುಗುರಿ ದಿನ ಅವಾಗ ಒಂದ್ಸಲ ಬರ್ತಾರೆ. ನೆಕ್ಸ್ಟ್ ಪೂಜೆ ಕಾಡಿ ಬಿಡೋ ದಿನ ಇಷ್ಟು ದಿನ ಅವ್ರು ಬರ್ತಾರೆ. ಅವರು ತರತರಗಳಿಂದ ಈ ಜಾತ್ರೆಗಳು ಚಿಕ್ಕಮ್ಮ ಆಗ್ಲಿ ಮಾರಿ ಜಾತ್ರೆ ನಡ್ಕೊಂಡು ಬಂದಿದೆ. ಅಲ್ಲ ಎಲ್ಲಿಂದ ಸ್ಟಾರ್ಟ್ ಆಗಿ ಅವಾಗಿಂದ ಸ್ಟಾರ್ಟ್ ಆಗಿದ್ದಾಗಿಂದನೂ ಇಲ್ಲಿ ತನಕ ಕೂಡ ಇಲ್ಲಿಂದನೂ ಕೂಡ ಎಲ್ಲವೂ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಜನತೆ ಈಗ ಫೆಬ್ರವರಿ 3ರಿಂದ 11 ತನಕ ಜಾತ್ರೆ ನಡೆಯುತ್ತೆ. ಎಲ್ಲ ಜಾತಿ ಸಮುದಾಯದ ಎಲ್ಲ ಭಕ್ತರ ಬಾಂಧವರು ಕೂಡ ಈ ಒಂದು ಜಾತ್ರೆ ಆಗಮಿಸಿ ಒಂದು ದೇವಿಯ ಒಂದು ಜಾತ್ರೆ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೀನಿ. 6 ವರ್ಷದಿಂದ ಮಹಾರಾಜರು ಉಡಿಯಕ್ಕಿ ಕೊಡಕ್ ಬಂದಾಗ 18ರಲ್ಲಿ ಚಿಕ್ಕಮ್ಮನ ಮನೆಯ ಒಂದು ಹಿಸ್ಟ್ರಿ ಏನು ಅಂತ ನೋಡಿದ್ರಲ್ಲ, ಅದೆಲ್ಲವನ್ನು ಮುಗಿಸ್ಕೊಂಡು ಇವಾಗ ಈ ಎಲ್ಲ ಮಹಿಳೆಯರು ಕೂಡ ಪೋತರಾಜನಿಗೆ ವೆಲ್ಕಮ್ ಮಾಡೋದಕ್ಕೆ, ಅಂದರೆ ಪೋತರಾಜನನ್ನು ಕರ್ಕೊಂಬರಬೇಕು. ಇವರೇ ಹೋಗಿ ಅವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ಎಲ್ಲವನ್ನು ಭಂಡಾರವನ್ನು ಹಚ್ಚಿ ಎಲ್ಲ ಮಾಡಿ ನೀಟಾಗಿ ಅವರಿಗೆ ಸೀರೆ ಅದು ಇದು ಎಲ್ಲವನ್ನು ಕೊಡ್ತಾರೆ. ಎಲ್ಲ ಉಡಿಯಕ್ಕಿ ಅದು ಇದು ಎಲ್ಲ ಕೊಟ್ಟು ತುಂಬ ವೈಭವದಿಂದ ಅವರನ್ನು ಕರ್ಕೊಂಡು ಬರ್ತಾರೆ. ಆಮೇಲೆ ಅವರು ತೋರಿಸಿದಂಥ ಮರವನ್ನು ಕಡಿದು ಮುಂದಿನ ಕೆಲಸಗಳಿಗೆ ಒಂದು ದಾರಿ ಮಾಡಿಕೊಡೋದು. ಸೊ ಎಷ್ಟು ಜನ ಬಂದಿದ್ದರು ಅಂದರೆ ಇಡೀ ಆಲ್ಮೋಸ್ಟ್ ಸಾಗರದವರೆಲ್ಲರೂ ಕೂಡ ಈ ಒಂದು ಕೆಲಸದಲ್ಲಿ ಕಾರ್ಯದಲ್ಲಿ ಭಾಗವಹಿಸಿದ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಜಸ್ಟ್ ಒಂದು ಮರ ಕಡಿಯುವಂಥ ಕೆಲಸ ಆಗಿತ್ತಷ್ಟೇ. ಸೊ ಎಷ್ಟು ವೈಭವದಿಂದ ನಡೆಸ್ತಾರೆ ಅಂತ ಹೇಳಿದರೆ, ನಾನು ಕೂಡ ಹೋಗಿದ್ದು ಮೊದಲ ಟೈಮು. 30 ವರ್ಷದಿಂದ ಸಾಗರದಲ್ಲೇ ಇದ್ದರು. ಇಷ್ಟು ವರ್ಷವೂ ಕೂಡ ಮಾರಿ ಜಾತ್ರೆ ಅಂತ ಹೇಳಿದರೆ ಗಂಡನ ಮನೆ ತವರ ಮನೆ ಇಷ್ಟೇ ಗೊತ್ತಿದ್ದು. ಲಾಸ್ಟ್ ಟೈಮ್ ಮಾರಿ ಜಾತ್ರೆನಲ್ಲೇ ತಾಳಿ ಮಾಡೋದು ಅದೆಲ್ಲವನ್ನು ಒಂದು ಸ್ವಲ್ಪ ನೋಡಿದ್ದೆ. ಆದರೆ ಈ ಸತಿ ಪ್ರತಿಯೊಂದನ್ನು ನೋಡಬೇಕು ಅಂತಲೇ ಹೇಳಿ ಅದರಲ್ಲೂ ಊರಲ್ಲಿದ್ದೆ. ನನಗೆ ನಿಜಕ್ಕೂ ಈ ಒಂದು ಅವಕಾಶ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಎಷ್ಟು ವೈಭವದಿಂದ ಬರಮಾಡ್ಕೊಂಡು ಆದ ನಂತರ ಯಾವುದರಿಂದ ಮರ ಕಡಿತೀವಲ್ಲ, ಕತ್ತಿ ಎಲ್ಲ ತಗೊಂಡು ಬರ್ತಾರೆ. ಅದನ್ನು ಮಾರಿಗುಡಿ ದೇವಸ್ಥಾನದಲ್ಲಿ ಮೊದಲಿಗೆ ಇಟ್ಟು ದೇವಿ ಮುಂದೆನೇ ಇಟ್ಟು ಪೂಜೆ ಮಾಡಿ ಅದನ್ನು ಅವ್ರ ಮನೆಗೆ ತಗೊಂಡು ಹೋಗಿ ಆ ನಂತರ ಯಾವ ಮರ ತೋರಿಸ್ತಾರೋ ಆ ಮರವನ್ನು ಇದೇ ಕತ್ತಿಯಿಂದ ಕಡಿತಾರೆ. ಈಗ ಅದೇ ದೇವಿ ಸನ್ನಿಧಾನದಲ್ಲಿ ದೇವಿಯ ಹತ್ತಿರ ಇಟ್ಬಿಟ್ಟು ಆ ಎಲ್ಲ ಆಯುಧಗಳನ್ನು ಮತ್ತು ಅವರಿಗೆ ಕೊಡುವಂಥ ಎಲ್ಲ ಭಂಡಾರ ಆಗಿರ್ಬೋದು ಅಥವಾ ಹೂವು ಹಣ್ಣು ಎಲ್ಲವನ್ನು ಇಟ್ಟು ಅಲ್ಲಿ ಪೂಜೆ ಮಾಡಿಸಿ ನಂತರ ತಗೊಂಡು ಹೋಗೋದು. ಅದಾದ ನಂತರ ಎಲ್ಲವನ್ನು ತಲೆ ಮೇಲೆ ಹೊತ್ಕೊಂಡು ತಗೊಂಡು ಹೋಗ್ತಾರೆ. ಫುಲ್ಲು ದೊಡ್ಡ ಮೆರವಣಿಗೆಯನ್ನು ಮಾಡಿಕೊಂಡು. ಜೊತೆ ಈಗ ನಮ್ಮ ಸಾಗರ ನಗರಸಭೆಯ ಅತ್ಯಂತ ಜನಪ್ರಿಯ ಪೌರಾಯುಕ್ತರು ನಾಗಪ್ಪನವರಿದ್ದಾರೆ. ಹಾಗೆ ನಗರಸಭೆಯ ಬೇರೆ ಬೇರೆ ವಿವಿಧ ಅಧಿಕಾರಿಗಳಿದ್ದಾರೆ. ಸರ್, ಕರ್ನಾಟಕದ ಬಹುದೊಡ್ಡ ನಮ್ಮ ಮಾರಿಕಾಂಬ ಜಾತ್ರೆಗೆ ಸಾಗರ ನಗರಸಭೆ ಯಾವ ರೀತಿ ಆರೋಗ್ಯ ಮತ್ತು ಬೇರೆ ಬೇರೆ ವ್ಯವಸ್ಥೆ ದೃಷ್ಟಿಯಿಂದ ಆಡಳಿತ ದೃಷ್ಟಿಯಿಂದ ಏನು ತಯಾರಿ ಮಾಡ್ಕೊಂಡಿದ್ದೇನೆ ಅಂತ ದಯಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ನಾವು ವಿದ್ಯುಕ್ತವಾಗಿ ಮರ ಕಡಿಯ ಶಾಸ್ತ್ರದ ಒಂದು ಮೂಲಕ ಇವತ್ತು ನಮ್ಮ ಫೆಬ್ರವರಿ 3ರಿಂದ 11ರವರೆಗೆ ನಡೆತಕ್ಕಂಥ ಶ್ರೀ ಮಾರಿಕಾಂಬ ದೇವಿಯ ಜಾತ್ರೆಗೆ ಇವತ್ತು ಚಾಲನೆ ಎಲ್ಲ ನಮ್ಮೂರಿನ ನಾಗರಿಕರು ಮತ್ತು ಪ್ರಮುಖರು ಎಲ್ಲರೂ
ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ಈಗ ಸಾಂಪ್ರದಾಯಿಕವಾಗಿ ಜಾತ್ರಾ ಸಮಿತಿ ಮತ್ತು ನಮ್ಮ ಸಾರ್ವಜನಿಕರು ಸಮಾಜದವರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ವಿಶೇಷವಾಗಿ ನಗರಸಭೆ ಇದರಲ್ಲಿ ನಾವು ಜಾತ್ರೆಯಲ್ಲಿ ನಮ್ಮ ಕರ್ತವ್ಯಗಳು ಮಾಡಲೇಬೇಕಾದ ಕರ್ತವ್ಯಗಳು ಒಂದು ಕುಡಿಯೋ ನೀರು, ಸ್ವಚ್ಛತೆ ಮತ್ತು ಎಲ್ಲಿ ಜಾತ್ರೆ ನಡೀತದೆ ಅಲ್ಲಿ ರಸ್ತೆಗಳ ಒಂದು ದುರಸ್ತಿ ಇರ್ಬೋದು, ಡಾಂಬರೀಕರಣ ಇರಬೇಕು. ಅದೆಲ್ಲದಕ್ಕೂ ನಾವು ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದೀವಿ. ನಗರದ ಪ್ರಮುಖ ಬೀದಿಗಳಲ್ಲಿ ಡಾಂಬರೀಕರಣ ಮಾಡೋದಿರಲಿ, ಚರಂಡಿಗಳ ಹೂಳನ್ನ ಎತ್ಬಿಟ್ಟು ನೀರು ಸರವಾಗ ಹರಿಯೋದನ್ನು ಇರಲಿ, ಎಲ್ಲ ಕಾರ್ಯಕ್ಕೆ ನಾವು ತಯಾರಿ ಮಾಡಿಕೊಂಡಿದ್ದೀವಿ. ಇದೇ ಬರುವ ಶನಿವಾರದಿಂದ ನಾವು ನಮ್ಮ ಊರಿನ ರೆಗ್ಯುಲರ್ ಸ್ವಚ್ಛತೆ ಜೊತೆಗೆ ವಿಶೇಷವಾಗಿ ಒಂದು ಪರ ಊರಿನ ಆನವಟ್ಟಿ ಭಾಗದ ಒಂದು 15 ಜನರ ತಂಡವನ್ನು ನಾವು ವಿಶೇಷವಾಗಿ ಜಾತ್ರಾ ಸ್ವಚ್ಛತೆಗೋಸ್ಕರ, ಅಂದರೆ ಜಾತ್ರಾ ಪೂರ್ವ ಸ್ವಚ್ಛತೆಗೋಸ್ಕರ ನಾವು ಅಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ನಗರಸಭೆ ಎಲ್ಲ ರೀತಿಯಿಂದಲೂ ನಾವು ತುಂಬ ಖುಷಿಯಿಂದ, ಜವಾಬ್ದಾರಿಯಿಂದ ಮಾಡಲೇಬೇಕಾದ ಕರ್ತವ್ಯಗಳನ್ನು ಸೇರಿಸ್ಕೊಂಡು ಖುಷಿಯಿಂದ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು, ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಶಾಸಕರು ಆದಂಥ ಗೋಪಾಲಕೃಷ್ಣ ಬೇಳೂರವರು, ನಮ್ಮ ಆಡಳಿತಾಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳು ಅವರ ಮಾರ್ಗದರ್ಶನದಲ್ಲಿ ನಾವು ಸಂಪೂರ್ಣವಾಗಿ ಸಜ್ಜಾಗಿದ್ದೇವೆ. ಈಗ ತಂದಿರುವಂಥ ಎಲ್ಲ ಭಂಡಾರ ಆಗಿರಬಹುದು ಅಥವಾ ಹಣ್ಣು ಹಂಪಲು ಮತ್ತು ಹೂವು, ಅರಿಶಿಣ, ಕುಂಕುಮ, ಪ್ರತಿಯೊಂದು ಅವರಿಗೆ ಉಡಿಸುವಂಥ ಮಡಿ ಎಲ್ಲವನ್ನು ತಂದಿರ್ತಾರೆ. ಅದನ್ನು ಕೊಡಲಿಕ್ಕೆ ಮತ್ತು ಇಲ್ಲಿ ಯಾಕೆ ಈಗ ಇಷ್ಟು ಜನ ನಿಂತಿದ್ದಾರೆ ಅಂತ ಹೇಳಿದರೆ, ಆ ಪೋತರಾಜ ಅವ್ರು ಬರ್ತಾರಲ್ಲ, ಅವ್ರು ಬಂದ ನಂತರ ಇವರೆಲ್ಲರೂ ಕೂಡ ಅವರಿಗೆ ಅರಿಶಿಣವನ್ನು ಹಚ್ಚುತ್ತಾರೆ. ಸೊ ಅದು ಹಚ್ಚಿದ ನಂತರ ಅವರಿಗೆ ದೇವರು ಬರುತ್ತೆ. ಆ ದೇವರು ಬಂದ ನಂತರ ಅವರು ಕೈಯಲ್ಲಿ ಚಾಟಿಯನ್ನು ಹಿಡ್ಕೊಂಡು ಹೊಡ್ಕೋತಾ ಇಡೀ ಊರು ತುಂಬ ಹೋಗೋದು. ಅಂದರೆ ಯಾವ ಮರ ಸೂಕ್ತ, ಈ ಸತಿ ಯಾವ ಮರ ಆಗಬಹುದು ಅಂತ. ಸೊ ಅದಕ್ಕೆ ಎಷ್ಟು ಜನ ನಿಂತಿರ್ತಾರೆ ನೋಡಿ. ಅವ್ರ ಮನೆಯಲ್ಲೇ ಫುಲ್ಲು ಜನ ನಿಂತುಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಮೈ ಮೇಲೆ ದೇವಿ ಆಹ್ವಾನ ಆಗತ್ತೋ ಅವರು ಬಂದು ಕುತ್ಕೊಂಡಿದ್ದಾರೆ. ಅಲ್ಲೊಂದು ಮಣೆಯನ್ನು ಹಾಕಿರ್ತಾರೆ, ಅಲ್ಲಿ ಅವರು ಬರ್ತಾ ಇದ್ದಾರೆ. ಆ ಕೆಂಪು ಕಲರ್ ನೀವು ನೋಡ್ತಾ ಇರ್ಬೋದು, ಕೆಂಪು ಕಲರ್ ವಸ್ತ್ರವನ್ನು ಧರಿಸಿದ್ದಾರೆ. ಆರೆಂಜ್ ಕಲರ್ ವೇಲ್ ಎಲ್ಲರೂ ಕೂಡ ಹಾಕಿದ್ದಾರೆ. ಆದರೆ ಕೆಂಪು ಕಲರ್ ವಸ್ತ್ರವನ್ನು ಧರಿಸಿ ಬರ್ತಾ ಇರುವಂಥವ್ರು ಪೋತರಾಜ, ಅಂದರೆ ಅವರ ಮೈ ಮೇಲೆ ದೇವಿ ಬರೋದು. ಸೊ ಅವರು ಬಂದು ಅಲ್ಲಿ ಕೂತ್ಕೊಳ್ತಾರೆ. ಅಲ್ಲಿ ಕೂತಾದ ನಂತರ ಅವರಿಗೆ ಕುಂಕುಮ ಅರಿಶಿಣ ಎಲ್ಲ ಹಚ್ಚಿ ಹಾರವನ್ನೆಲ್ಲ ಹಾಕಿ, ಅದಾದ ನಂತರ ದೇವಿ ಆಹ್ವಾನ ಆಗೋದು ಅವರ ಮೈ ಮೇಲೆ. ಇದು ಎಷ್ಟು ವಿಜೃಂಭಣೆಯಿಂದ ನಡೀತು ಅಂತ ಹೇಳಿದರೆ, ಇವತ್ತು ಈ ಒಂದು ಕಾರ್ಯಕ್ಕೆ ಅಂದರೆ ಗ್ರೀನ್ ಸಿಗ್ನಲ್ ಕೊಡೋದು ಅಂತಲೇ ಹೇಳ್ಬೋದು. ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ MP ರಾಘವೇಂದ್ರ ಅವರಾಗಿರ್ಬೋದು, BY ರಾಘವೇಂದ್ರ ಅವರಾಗಿರ್ಬಹುದು, ನಮ್ಮ MLA ಶ್ರೀಯುತ ಗೋಪಾಲಕೃಷ್ಣ ಬೇಳೂರವರಾಗಿರ್ಬಹುದು, ಹಾಗೂ ಮಾಜಿ MLA ಹಾಲಪ್ಪ ಅವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಬಂದಿದ್ದರು. ಅಲ್ಲದೆ ಅವರಿಗೆ ಪೋತರಾಜ ಅವರಿಗೆ ಇವರೆಲ್ಲರೂ ಕೂಡ ಅರಿಶಿಣವನ್ನು ಕುಂಕುಮವನ್ನು ಹಚ್ಚಿದ್ರು. ಸೊ ಎಲ್ಲ ಅಂದರೆ ಗ್ರೀನ್ ಸಿಗ್ನಲನ್ನು ಕೊಡ್ತಾರೆ. ಸೊ ಎಲ್ಲ ಈಗ ಹಚ್ಚುತ್ತಾ ಇರೋದು ನೋಡ್ತಾ ಇರ್ಬೋದು. BY ರಾಘವೇಂದ್ರ ಅವರು ನಿಂತ್ಕೊಂಡಿದ್ದಾರೆ, ಗೋಪಾಲಕೃಷ್ಣ ಬೇಳೂರವರು ನಿಂತ್ಕೊಂಡಿದ್ದಾರೆ, ಹಾಲಪ್ಪ ಅವರು ನಿಂತ್ಕೊಂಡಿದ್ದಾರೆ.
ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಜಾತ್ರೆ ವಿಜೃಂಭಣೆಯಿಂದ ನಡೀಲಿ, ದೇವಿ ಸುಖವಾಗಿ ಅಂದರೆ ತುಂಬ ಖುಷಿಯಿಂದ ನಮ್ಮ ಊರನ್ನು ಇಡಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಕೇಳಿಕೊಂಡು ಮೊದಲಿಗೆ ಈ ಎಲ್ಲ ಗಣ್ಯರು ಹಾಲಪ್ಪ ಸರು, ಗೋಪಾಲಕೃಷ್ಣ ಬೇಳೂರವರು ಮತ್ತು BY ರಾಘವೇಂದ್ರ ಅವರು, ಆಮೇಲೆ BJP ಮುಖಂಡರಾಗಿರ್ತಕ್ಕಂಥ ಮೇಘರಾಜ್ ಅವರು, ಸೊ ಇವರೆಲ್ಲರೂ ಕೂಡ ಮೊದಲಿಗೆ ಅರಿಶಿಣವನ್ನು ಹಚ್ತಾರೆ. ಅದಾದ ನಂತರ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಜನರು ಕೂಡ ಪೋತರಾಜನಿಗೆ ಶುಭವನ್ನು ಹಾರೈಸ್ತಾರೆ. ಅಂದರೆ ಒಳ್ಳೆಯ ಮರವನ್ನು ಅವರು ದೇವಿಗೆ ಸೆಲೆಕ್ಟ್ ಮಾಡಲಿ ಅಂತ ಹೇಳಿಬಿಟ್ಟು. ನಮಗೆ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಸಾಗರದ ಮಾರಿಕಾಂಬಾ ಉತ್ಸವ ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ಅತ್ಯಂತ ಅದ್ಧೂರಿಯಾಗಿ ನಡೀತಾ ಇದೆ. ಇಡೀ ನಮ್ಮ ಮಲೆನಾಡು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರದಿಂದಲೂ ಕೂಡ ಅನೇಕ ಸದ್ಭಕ್ತರು ಪ್ರತಿ 3 ವರ್ಷಕ್ಕೆ ಇಲ್ಲಿ ಬಂದು ಭಾಗವಹಿಸಿ ಸುದೀರ್ಘವಾಗಿ ನಡೆಯುತ್ತಾ ಈ ಜಾತ್ರೆಯಲ್ಲಿ ಅತ್ಯಂತ ದೈವ ಭಕ್ತಿಯಿಂದ ಈ ಕಾರ್ಯಕ್ರಮ ನೆರವೇರುತ್ತೆ. ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯದ ಫಲ ಇವತ್ತು ಸನ್ಮಾನಿಸಿದ ಹಾಲಪ್ಪನವ್ರ ಜೊತೆಗೆ, ಶಾಸಕರ ಜೊತೆಗೆ, ನಮ್ಮೆಲ್ಲ ಈ ಭಾಗದ ಪ್ರಮುಖರ ಜೊತೆಗೆ ಮರ ಕಡಿಯುವಂಥ ಒಂದು ಶಾಸ್ತ್ರ ಇತ್ತು. ಮೊದಲನೇ ಒಂದು ಉತ್ಸವ ಪದ್ಧತಿ ಇಲ್ಲಿಂದ ಶುರುವಾಗುತ್ತೆ. ಈ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ಳುವಂಥ ಒಂದು ಅವಕಾಶ ನನಗೆ ಸಿಕ್ಕಿರೋದು ನನ್ನ ಯೋಗ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆ ತಾಯಿಯ ಆಶೀರ್ವಾದದಿಂದ ನಮ್ಮ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಅನೇಕ ಸಾಂಕ್ರಾಮಿಕ ರೋಗಗಳು, KFD ಮತ್ತೊಮ್ಮೆ ರಿಪೀಟ್ ಆಗ್ತಾ ಇದೆ. ಈ ಥರ ಅನೇಕ ಸಮಸ್ಯೆಗಳಿದೆ. ರೈತರು ನೆಮ್ಮದಿಯಿಂದ ಬದುಕುವಂಥ ಒಂದು ದೊಡ್ಡ ಆಶೀರ್ವಾದ ಆ ತಾಯಿ ಮಾರಿಕಾಂಬೆ ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ಈ ವರ್ಷದ ಸಾಗರದ ಮಾರಿ ಜಾತ್ರೆಯ ಪ್ರಾರಂಭ ಇವತ್ತಿಂದಾಗಿದೆ. ಮರ ಕಡಿಯುವ ಶಾಸ್ತ್ರದ ಮೂಲಕ ಪ್ರತಿ ವರ್ಷದಂತೆ ಪ್ರತಿ 3 ವರ್ಷದಂತೆ ಒಮ್ಮೆ ನಡೀತದೆ. ಈ ವರ್ಷ ಕೂಡ ಯಶಸ್ವಿಯಾಗಿ ಒಳ್ಳೆ ರೀತಿಯಲ್ಲಿ ಆಗಲಿ, ಮಳೆ ಬೆಳೆ ರೋಗ ರುಜಿನಗಳಿಂದ ದೂರ ಆಗಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಮಾರಿಕಾಂಬ ಜಾತ್ರೆಯ ಚಾಲನೆಯ ಶುರುವಾಗಿದೆ. ಮರ ಕಡಿಯುವ ಮಾಡೋ ಮೂಲಕ ಇದರಿಂದ ಇವತ್ತು ಶುರುವಾಗುತ್ತೆ. ಮುಂದಿನ ಜಾತ್ರೆ ಬರುವವರೆಗೂ ಸಹ ಇದೇ ರೀತಿ ಏನು ವಿಧಿ ವಿಧಾನ ಪ್ರಕಾರವಾಗಿ ಏನೇನು ಕಾರ್ಯಕ್ರಮ ಮಾಡಬೇಕಾಗಿದೆ ಅದೆಲ್ಲವನ್ನು ಶುರು ಮಾಡ್ತಾ ಇದ್ದೀವಿ ಇವತ್ತಿಂದ. ನಾನು ಮಾರಿಕಾಂಬ ಜಾತ್ರೆಯ ಗೌರವಾಧ್ಯಕ್ಷನಾಗಿ, ಜಿಲ್ಲಾ ಶಾಸಕನಾಗಿ ವ್ಯವಸ್ಥೆಗೆ ಎಲ್ಲ ಮೂಲ ಸೌಕರ್ಯ ಕೊಡೋ ಮೂಲಕ ನಿನ್ನೆಯಿಂದ ಟೆಂಡರ್ ಆಗಿದೆ, ಪೇಂಟ್ ಟೆಂಡರ್ ಆಗಿದೆ, ಆಮೇಲೆ ಹರಾಜಿನ ಟೆಂಡರ್ಗಳಾಗಿದೆ. ಹಾಗಾಗಿ ಪೆಂಡಲ್ದೊಂದು ಬಾಕಿ ಉಳಿದಿದೆ, ಬಾಕಿ ಎಲ್ಲ ಟೆಂಡರ್ ಆಗ್ತಾ ಇದೆ. ಒಂದೊಂದೇ ಹಂತವಾಗಿ ಎಲ್ಲ ಬಿಡುಗಡೆ ಮಾಡಿದ್ದೀವಿ. ಯಾವುದೇ ತೊಂದರೆ ಆಗಬಾರ್ದು. ಆ ತಾಯಿ ಜಾತ್ರೆಯನ್ನು ಯಾವುದೇ ವಿಘ್ನ ಬರದ ರೀತಿಯಲ್ಲಿ ನಡೆಸಿಕೊಂಡು ತಾಯಿ ಹತ್ರ ಹೇಳ್ಕೊಂಡು ಇವತ್ತಿಂದ ಚಾಲನೆ ಶುರು ಮಾಡಿದ್ದೀವಿ. ಸಾರ್ವಜನಿಕರು ಮತ್ತು ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟ ಎಲ್ಲ ಜಾತಿವಾದದಲ್ಲಿರುವಂಥ ಎಲ್ಲ ನಾಯಕರುಗಳು, ಎಲ್ಲ ಸಮಾಜದವರು ಈ ಜಾತ್ರೆಗೆ ಸಂಪೂರ್ಣವಾದಂಥ ಆಶೀರ್ವಾದ ಮಾಡಬೇಕು, ಸಹಕಾರ ಕೊಡಬೇಕಂತ ಈ ಮಾರಿ ಜಾತ್ರೆಯಲ್ಲಿ ಯಾವ ಒಂದು ಜನಾಂಗದ ಕಾರ್ಯಗಳು ಏನೇನಿದೆ ಅನ್ನೋದನ್ನ ಅಂದ್ರೆ ಎಲ್ಲಾ ಜನಾಂಗದವರು ಸೇರ್ಬಿಟ್ಟು ಈ ಒಂದು ಮಾರಿ ಜಾತ್ರೆ ನಡೆಯುತ್ತೆ. ಹೀಗಾಗಿ ಯಾರ್ಯಾರದು ಏನೇನು ಕೆಲಸ ಅನ್ನೋದನ್ನ ವಿವರಿಸ್ತಾರೆ. ಈಗ ನಿಮ್ಮ ಹೆಸರು ಸರ್? ಸುಂದರ್ ಸಿಂಗ್ ಅಂತ ಹೇಳಿ, ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಉಪಾಧ್ಯಕ್ಷರಿದ್ದೀನಿ. ಶ್ರೀ ಮಾರಿಕಾಂಬಾ ದೇವಿಯ ಜಗನ್ಮಾತೆ ಮಾರಿಕಾಂಬಾ ದೇವಿಯ ಜಾತ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ನಡೀತದೆ. ಈ ಜಾತ್ರೆ ಅಂಗವಾಗಿ ಈ ದಿವಸ ಮಂಗಳವಾರದ ದಿವಸ ಅಮ್ಮನವರಿಗೆ ಮರ ಕಡಿಯುವ ಶಾಸ್ತ್ರ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮ ಚಲವಾದಿ ಸಮಾಜದವರು ನಡೆಸಿಕೊಡ್ತಾರೆ. ಈ ಚಲವಾದಿ ಸಮಾಜದವರು ಅವರು ಅಮ್ಮನವರಿಗೆ ಪೂಜೆಯನ್ನು, ಆಚಾರಗಳನ್ನು ಪೂಜೆ ಸಲ್ಲಿಸಿ ಪೂಜೆಯನ್ನು ಮಾಡಿ ಅಮ್ಮನವರ ದೇವಸ್ಥಾನದಿಂದ ಪೋತರಾಜರ ಮನೆಗೆ ಬಂದು ಪೋತರಾಜರಲ್ಲಿ ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಅವರು ಚಾಟಿ ಸೇವೆಯನ್ನು ಮಾಡ್ತಾ ರಾಜಬೀದಿಯಲ್ಲಿ, ಪ್ರಮುಖ ರಾಜಬೀದಿಯಲ್ಲಿ ಹೋಗಿ ಆ ಹಲಸಿನ ಮರವನ್ನು, ಗುರುತುಪಡಿಸಿದ ಹಲಸಿನ ಮರವನ್ನು ಕಡಿದು ತಂದು ಅಮ್ಮನವರ ಮೂರ್ತಿಯನ್ನು ಮಾಡ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ. ಈಗ ಹಿಂದೆಲ್ಲ ಮೂರ್ತಿನೇ ತಯಾರು ಮಾಡ್ತಾ ಇದ್ರು. ಈಗ ಒಂದು ಭಾಗವನ್ನು ಅದರಲ್ಲಿ ಸಿದ್ಧಗೊಳಿಸಿ ನಾವು ಅಮ್ಮನವರಿಗೆ ಮೂರ್ತಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ನೀಡ್ತಾ ಇದ್ದೇವೆ.
ಈ ಪೂಜೆಯ ನಂತರ ಅಮ್ಮನವರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಎಲ್ಲ ಸಕಲ ಸದ್ಭಕ್ತ ಮಹಾಶಯರಿಗೆ ಮಹಾಪ್ರಸಾದದ ವಿತರಣೆ ಕಾರ್ಯಕ್ರಮ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲ ಸಕಲ ಸದ್ಭಕ್ತರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿ ಜಗನ್ಮಾತೆ ಶ್ರೀ ಮಾರಿಕಾಂಬಾ ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಸಕಲ ಸದ್ಭಕ್ತರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಉಪ್ಪಾರ ಸಮಾಜ ಬಾಂಧವರು ಈ ಅಮ್ಮನವರ ಜಾತ್ರೆಯಲ್ಲಿ ಪೂಜಾ ಕಾರ್ಯಕ್ರಮದ ವಿಧಿವಿಧಾನಗಳನ್ನು ಹಾಗೂ 8 ಘಟಕಗಳನ್ನು ಉಪ್ಪಾರ ಸಮಾಜದಿಂದ ಸ್ಥಾಪಿತವಾಗ್ತದೆ. ಛಲವಾದಿ ಸಮಾಜದವರು, ಅಮ್ಮನವರ ಬಳಗದವರು ಮರ ಕಡಿಯುವ ಕಾರ್ಯಕ್ರಮ ಮತ್ತು ಅಂಕೆ ಹಾಕುವ ಕಾರ್ಯಕ್ರಮವನ್ನು ಮಾಡ್ತಾರೆ. ಸಮಗಾರ ಸಮಾಜ ಬಾಂಧವರು ಡಿವಿಟಿಗೆಯನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕುರುಬರ ಸಮಾಜದವರು ಒಂದು ಘಟವನ್ನು ಜಾತ್ರೆ ಅಮ್ಮನವರ ಮೂರ್ತಿ ಕೂರಿಸಿದ ಸಂದರ್ಭದಲ್ಲಿ ತರ್ತಾರೆ. 2 ಜನ ಚೌಟಿಗೆಯವರು ಜೋಗಪ್ಪದಿಯವರು ಕೂಡ ಕುರುಬರ ಸಮಾಜದಿಂದ ಬರ್ತಾರೆ. ಮಡಿವಾಳ ಸಮಾಜದವರು ಸಾಂಪ್ರದಾಯಿಕ ಚಪ್ಪರದ ಕಾರ್ಯಕ್ರಮವನ್ನು ಹಾಕಿ ಮೇಲ್ಕಟ್ಟನ್ನು ಮಾಡ್ತಕ್ಕಂಥ ಸಂಪ್ರದಾಯದ ಕೆಲಸವನ್ನು ಮಾಡ್ತಾರೆ. ಗುಡಿಗಾರ ಸಮಾಜದವರು ಅಮ್ಮನವರ ಮೂರ್ತಿಗೆ ಬಣ್ಣವನ್ನು ಹಚ್ಚತಕ್ಕಂಥ ಕಾರ್ಯವನ್ನು ಹಾಗೂ ಆ ಬಾಸಿಂಗದ ಕಾರ್ಯವನ್ನು ಗುಡಿಗಾರ ಸಮಾಜದವರು ನೆರವೇರಿಸಿಕೊಡ್ತಾರೆ. ಆಚಾರ ಸಮಾಜ ಬಾಂಧವರು ಇವತ್ತೇನು ಮರ ಕಡಿತೀವಿ ಆ ಸಮಾಜ ಬಾಂಧವರು ಮೂರ್ತಿಯನ್ನು ತಯಾರಿಸಿಕೊಡ್ತಕ್ಕಂಥ ಕಾರ್ಯಕಲ್ಪವನ್ನು ಮಾಡಿಕೊಡ್ತಾರೆ. ಹಿಂದಿನಿಂದ ಮೂರ್ತಿಯನ್ನು ಹೊಸ ಮೂರ್ತಿ ಮಾಡ್ತಕ್ಕಂಥ ಪದ್ಧತಿ ಇತ್ತು. ನಂತರದಲ್ಲಿ ಒಂದು ದೊಡ್ಡ ಮೂರ್ತಿ ಗುಡಿಗಾರರು ಇವರು ಮಾಡಿಕೊಟ್ಟ ನಂತರದಲ್ಲಿ ಒಂದು ಮರ ಕಡಿಯುವ ಶಾಸ್ತ್ರ ಮಾಡಿ ಒಂದು ಪಾಟನ್ನು ಹಾಕಿ ಆ ಆಚಾರ ಸಮಾಜದಿಂದ ನೆರವೇರಿಸಿಕೊಡ್ತಾರೆ. ಬೋವಿ ಸಮಾಜದವರು ಜಡೆಯನ್ನು ತರ್ತಕ್ಕಂಥ ಕೆಲಸ ಮಾಡ್ತಾರೆ. ಸಿಂಪಿ ಸಮಾಜದವರು ಅಮ್ಮನವರ ಸೀರೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದೇ ರೀತಿ ಕೊರಮ ಸಮಾಜದವರು ವಾದ್ಯವನ್ನು ನುಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಹೀಗೆ ಹಲವಾರು ಸಮಾಜ ಬಾಂಧವರು ಸೇರಿ ಎಲ್ಲ ಕಾರ್ಯಗಳನ್ನು ಮಾಡಿ ಅಮ್ಮನವರ ಜಾತ್ರೆಯನ್ನು ಉತ್ಸವವನ್ನು ಈ ಮಲೆನಾಡಿನ ಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದಾರೆ. ಇನ್ನು ಈ ದಿವಸ ಫೆಬ್ರವರಿ 3ರಿಂದ ಜಾತ್ರೆ ಪ್ರಾರಂಭವಾಗ್ತದೆ. ಎಲ್ಲ ಕಾರ್ಯಕ್ರಮಗಳಿಗೂ ರಾಜ್ಯದ ಎಲ್ಲ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತೇಳಿ ಸಕಲ ಸದ್ಭಕ್ತರಲ್ಲಿ ನಾವು ಜಾತ್ರಾ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇನ್ನು ತಮ್ಮ ಮನೆಯಿಂದ ಹೊರಟಂತಹ ಪೋತರಾಜ ಮೊದಲಿಗೆ ಬರೋದೇ ಚಿಕ್ಕಮ್ಮನ ಮನೆಗೆ, ಅಂದರೆ ನಾವು ಮೊದಲಿಗೆ ತೋರಿಸಿದ್ವಲ್ಲ ಆ ಚಿಕ್ಕಮ್ಮನ ಮನೆಗೆ ಬಂದು ಅಲ್ಲಿ ಅವರಿಗೆ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡಿತಾರೆ. ಆಮೇಲೆ ಮತ್ತೆ ಆ ಚಿಕ್ಕಮ್ಮನ ಹತ್ತಿರ ಹೋಗಿ ಆರತಿಯನ್ನೆಲ್ಲ ಮಾಡಬೇಕಾದ್ರೆ ಮತ್ತೆ ದೇವಿ ಅವರ ಚಿಕ್ಕಮ್ಮನ ಮನೆಗೆ ಬರ್ತಾಳೆ ಪೋತರಾಜ. ಈ ಚಿಕ್ಕಮ್ಮನ ಮನೆಗೆ ಬರಬೇಕಾದ್ರೆ ಆಗಲೇ ಪೋತರಾಜ ಅವರಿಗೆ ತುಂಬಾ ಸುಸ್ತಾಗಿ ಹೋಗಿರುತ್ತೆ. ಸೊ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ನೀವು ಅಲ್ಲಿ ನೋಡಿದ್ರಲ್ಲ ಆ ಫೋರ್ಸಲ್ಲಿ ಅವರು ಚಾಟಿಯನ್ನು ಬೀಸ್ಕೊಂಡು ಹೊಡ್ಕೋತಾ ಓಡಿ ಬರ್ತಾರೆ. ಇದು ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಅಂದರೆ ಸುತ್ತ ಹಾಕಿ ಈ ಒಂದು ಚಿಕ್ಕಮ್ಮನ ಮನೆಗೆ ಬರೋದು. ಅಷ್ಟರಲ್ಲಿ ಅವರು ಸುಸ್ತಾಗಿರ್ತಾರೆ. 4 ಜನ ಅವರನ್ನು ಎತ್ಕೊಂಡು ಕರ್ಕೊಂಡು ಬಂದು ನೋಡಿ ಗಾಳಿ ಹಾಕ್ತಾ ಇದ್ದಾರೆ, ನೀರು ಕೊಡ್ತಾರೆ. ಅಂದರೆ ಇವಾಗ ದೇವಿ ಅವರ ಮೈಮೇಲಿಂದ ಇಳಿದಿದ್ದಾಳೆ, ದೇವಿ ಇಲ್ಲ ಈಗ ಮತ್ತೆ ಆ ಚಿಕ್ಕಮ್ಮನ ಮನೆಯಲ್ಲಿ ಯಾವಾಗ ಪೂಜೆಯನ್ನು ಮಾಡ್ತಾರೆ, ಆರತಿಯನ್ನು ಮಾಡ್ತಾರೆ ಆ ಒಂದು ಮನೆಯ ಮಾಲೀಕರು, ಅದಾದ ನಂತರ ಮತ್ತೆ ಪೋತರಾಜ ಮೈ ಮೇಲೆ ಬರೋದು, ಪೋತರಾಜನ ಮೈ ಮೇಲೆ ದೇವಿ ಬರೋದು. ಮಾನಿನ
ತಾಯಿನಿಂದ ಆಗುದು ಆದಿಶಕ್ತಿನಿಂದ ಆಗುದು ಮಾರಮ್ಮನಿಂದ ಆಗುದು ಎಲ್ಲ ದಯಮಾಡಿ ದಾರಿ ಮಾಡ್ಕೊಳ್ಳಿ. ದಯಮಾಡಿ ದಾರಿ ಮಾಡ್ಕೊಳ್ಳಿ. ಮಂಗಳಾರತಿ ಹೇಳ್ತಾರೆ ಸ್ವಾಮಿಯರ. ಮೈ ಮೇಲೆ ನುಗ್ಬೇಡ್ರಿ ಯಾರು ದಯಮಾಡಿ. ಆದಿಶಕ್ತಿ ಜನಕ್ಕೆ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವದ ಮುಹೂರ್ತದ ಹಾರ್ದಿಕ ಶುಭಾಶಯಗಳು. ಈ ಸಾಗರದ ಮಾರಿಕಾಂಬಾ ದೇವಿಯ ಜಾತ್ರೆಯು ನಾಡಿನ ಪ್ರಸಿದ್ಧ ಜಾತ್ರೆಯಾಗಿದೆ. ಈ ಜಾತ್ರೆಗೆ ಸರ್ವ ಜಾತಿ ಧರ್ಮಗಳಿಲ್ಲದೆ ಎಲ್ಲರೂ ಸೇರಿ ಈ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡ್ತಿದ್ದೀವಿ. ಈ ಅದ್ದೂರಿಯಾಗಿ ಮಾಡ್ತಕ್ಕಂಥ ಈ ಜಾತ್ರೆಗೆ ಸಾಗರದ ಸಮಸ್ತ ಜನತೆಗೂ ಹಾಗೂ ಎಲ್ಲ ಭಕ್ತಾದಿಗಳು ಕೂಡ ಅತಿ ವಿಜೃಂಭಣೆಯಿಂದ ಈ ದಿನ ಮರ ಕಡಿಯುವ ಶಾಸ್ತ್ರಕ್ಕೆ ಚಾಲನೆಯನ್ನು ಕೊಟ್ಟಾಗಿದೆ. ಇದೀಗ ಪೋತರಾಜರು ಮರ ಕಡಿಯುವ ಶಾಸ್ತ್ರಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಚಿಕ್ಕಮ್ಮನ ಮನೆಯಲ್ಲಿ ಇದೀಗ ಪೂಜೆ ಕಾರ್ಯಕ್ರಮವು ಮುಕ್ತಾಯಗೊಂಡು ಈಗ ಪೋತರಾಜರವರು ಮರವನ್ನು ಗುರುತಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದ್ದರಿಂದ ಸಾಗರದ ಸಮಸ್ತ ಜನತೆಯು ಮಾರಿಕಾಂಬಾ ದೇವಿ ಜಾತ್ರೆಯ ವಿಶೇಷವಾಗಿ ಅಂದರೆ ಸಾಗರದ ಸಮಸ್ತ ಜನತೆಯ ಪರವಾಗಿ ಎಲ್ಲರಿಗೂ ಕೂಡ ದೇವಿ ಸದ್ಬುದ್ಧಿಯನ್ನು ಕೊಟ್ಟು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸುತ್ತೀವಿ. ಎಲ್ಲರಿಗೂ ಕೂಡ ದೇವಿಯ ಅನುಗ್ರಹದಿಂದ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಸಾಗರದ ಸಮಸ್ಯೆ ಜನತೆಯು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಇದೆಲ್ಲ ಚಿಕ್ಕಮ್ಮನ ಮನೆ ಎಲ್ಲ ಆದ ನಂತರ ಪೋತರಾಜ ಮಾರಿಕಾಂಬಾ ದೇವಿಯ ದರ್ಶನದ ಹತ್ತಿರ ಅಲ್ಲಿಗೆ ಬರ್ತಾರೆ. ಈ ಒಂದು ಮಾರಿ ಜಾತ್ರೆ ಮಹೋತ್ಸವದ ಜಾತ್ರೆಯ ಅಂಗವಾಗಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಎಷ್ಟು ಜನ ಬರ್ತಾರೆ ಅಂತ ನೋಡಿ ಆಗ ಮತ್ತೆ ಪೋತರಾಜ ಮರವನ್ನು ಹುಡುಕಿ ಓಡ್ತಾ ಇದ್ದಾರೆ. ಅದೊಂಥರ ಖುಷಿಯ ಸಂಭ್ರಮ. ನಾನು ಕೂಡ ನೋಡಿರಲಿಲ್ಲ, ಅಂದರೆ ಹೋಗಿ ಸೀದಾ ಮರ ಕಡಿತಾರೆ ಹಾಗೆ ಅಂದ್ಕೊಂಡಿದ್ವಿ. ಆದರೆ ಆ ಮೈಮೇಲೆ ಬಂದಿರುವಂಥ ದೇವಿ ಎಷ್ಟರ ಮಟ್ಟಿಗೆ ಅಂದರೆ ಆಟ ಆಡಿಸ್ತಾಳೆ ಅಂತ ಹೇಳಿದರೆ ಹೋಗಿ ಯಾವುದೋ ಮರದ ಹತ್ರ ಸುಮ್ಮನೆ ನಿಂತ್ಕೊಳ್ತಾರೆ. ಕಿತಾಪತಿ ಮಾಡ್ತಾ ಇರೋರಿಗೆ ಒಂದೆರಡು ಚಾಟಿ ಏಟು ಕೂಡ ಕೊಟ್ಟರು. ಯಾವ ಥರ ಓಡ್ತಾರೆ ನೋಡಿ, ಅಂದರೆ ಹೆದರಿಕೆ. ದೇವಿ ಅಂತ ಹೇಳಿದ್ರೆ ಅಂದರೆ ಅದೊಂದು ಶಕ್ತಿ ಅಲ್ವಾ, ಶಕ್ತಿ ಅಂತ ಹೇಳಿದರೆ ಭಯನೂ ಇರುತ್ತೆ. ತಾಯಿ ಅಲ್ವಾ, ತಾಯಿ ಅಂತ ಹೇಳಿದರೆ ಪ್ರೀತಿನೂ ಇರುತ್ತೆ. ಅದೇ ಥರ ಅನ್ನಿಸ್ತಾ ಇತ್ತು ನನಗೆ. ಸೊ ಅದೇ ಥರ ಆಟ ಆಡಿಸ್ತಾ ಇದ್ರು ಅವರು ತುಂಬ. ಇಲ್ಲಿಂದ ಜೋಗ ರೋಡ್ ತನಕನೂ ಕೂಡ ಎಲ್ಲೆಲ್ಲಿ ಹಲಸಿನ ಮರ ಕಂಟು ಅಲ್ಲೆಲ್ಲ ನಿಂತಿದ್ದಾರೆ. ನಿಂತ ತಕ್ಷಣ ಒಂದೇ ಸತಿ ಓಡ್ತಾರೆ. ನೋಡ್ತಾ ಹೋಗಿ ಮುಂದೆ ವಿಡಿಯೋನ ಎಂಜಾಯ್ ಮಾಡಿ, ಚೆನ್ನಾಗಿದೆ. ನೀವೀಗ ನೋಡ್ತಾ ಇರ್ಬೋದು, ಕೊನೆಯಲ್ಲಿ ಜೋರಾಗಿ ಓಡಿ ಹೋಗ್ತಾ ಇದ್ದಾರೆ. ಅಂದರೆ ಆ ಮರ ಸಿಕ್ಕಿತ್ತು ನನಗೆ ಅನ್ನೋಂಥ ಖುಷಿಯಲ್ಲಿ ಆ ಮರಕ್ಕೆ ಹೋಗಿ ಒಂದು ಚಾಟಿ ಇಟ್ಕೊಡ್ತಾರೆ. ಅಂದರೆ ಇದೇ ಮರದಲ್ಲಿ ನನಗೆ ಈಗ ವಿಗ್ರಹ ಆಗಬೇಕು ಈ ಬಾರಿ ಅಂತ. ಮೊದಲೆಲ್ಲ ಮರದಲ್ಲಿನೇ ಇಡೀ ದೇವಿಯ ವಿಗ್ರಹವನ್ನು ಮಾಡ್ತಾಯಿದ್ರಂತೆ. ಈಗ ಅಂದರೆ ಅಷ್ಟೆಲ್ಲ ಮರ ಕಡಿಲಿಕ್ಕೆ ಬಿಡಲ್ಲ ಅಲ್ವಾ, ಅದರಲ್ಲೂ ಅಷ್ಟು ದೊಡ್ಡ ಹಲಸಿನ ಮರ. ಸೊ ಹೀಗಾಗಿ ಮೂಗು ಇಲ್ಲ ಯಾವುದಾದ್ರೂ ಒಂದು ಭಾಗವನ್ನು ಮಾತ್ರ, ದೇವಿಯ ಮುಖದ ಯಾವುದಾದ್ರೂ ಒಂದು ಭಾಗವನ್ನು ಮಾತ್ರ ಈ ಪೋತರಾಜ ತೋರಿಸಿದಂಥ ಮರದ
ಮುಖಾಂತರ ಮಾಡಲಾಗುತ್ತೆ. ಸೊ ಇದಾದ ನಂತರ ಮರಕ್ಕೆ ಸೀರೆಯನ್ನು ಉಡಿಸಿ ಹೂವಿನ ಅಲಂಕಾರವನ್ನು ಮಾಡಿ, ಆಮೇಲೆ ಆ ಮರದ ಓನರ್ ಯಾರಿರ್ತಾರೆ ಅವರನ್ನು ಕರೆದುಬಿಟ್ಟು ಕೇಳಿ ಅವರ ಅಪ್ಪಣೆಯನ್ನು ಪಡೆದು, ಅದಾದ ನಂತರ ಒಂದು 4-5 ರೆಂಬೆಯನ್ನು ಆ ಒಂದು ಹಲಸಿನ ಮರಕ್ಕೆ ಕೆಲವೇ ನಿಮಿಷದಲ್ಲಿ ಎಷ್ಟು ಚಂದದಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಅಂದರೆ ಒಬ್ಬಳು ಮದುವೆ ಹುಡುಗಿ ಹೇಗೆ ತಾನು ಮದುವೆ ಆಗುವಾಗ ಅಲಂಕೃತಗೊಂಡಿರ್ತಾಳೋ ಅದೇ ರೀತಿ ಆ ಒಂದು ಮರವನ್ನು ಕೂಡ ಅಲಂಕಾರ ಮಾಡ್ತಾರೆ. ಅದಾದ ನಂತರ ಒಂದಿಷ್ಟು ನಾ ಮೊದಲೇ ಹೇಳ್ದಂಗೆ ಕೊಂಬೆಯನ್ನು ಕಡಿತಾರೆ. ಸೊ ಇದಿಷ್ಟು ಮರ ಕಡಿಯುವಂಥ ವಿಧಿವಿಧಾನ ಆಗಿದೆ. ಆ ದೇವಿ ಯಾರ ಮನೆಯ ಮರವನ್ನು ತೋರಿಸಿದ್ಲು, ಆ ಮನೆಯ ಮಾಲೀಕರು ಏನು ಹೇಳಿದ್ದಾರೆ ಅನ್ನೋದನ್ನು ಈಗ ಕೇಳ್ಕೊಂಡು ಬರೋಣ ಬನ್ನಿ. ಸದಾಶಿವ ಅಂತೇಳಿ ನಮ್ಮ ಮನೆಯವರ ಹೆಸರು ಶರ್ಮಿಳಾ ಸದಾಶಿವ ಅಂತೇಳಿ. ಈಗ ನಿಮ್ಮ ಮನೆ ಇದರಲ್ಲಿರೋ ಮರನ ಮಾರಿಕಾಂಬಾ ದೇವಿ ಗುರುತಿಸಿದೆ, ಇದ್ರ ಬಗ್ಗೆ ತಮ್ಗೇನು ಅನಿಸುತ್ತೆ? ತುಂಬ ಖುಷಿ ಆಗ್ತಾ ಇದೆ. ದೇವಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಸಾಗರ ಜನತೆ ಮೇಲೆ ಎಲ್ಲ ಜಾತ್ರೆ ಎಲ್ಲ ಚೆನ್ನಾಗಿ ನಡೀಲಿ ಅಂತೇಳಿ ನಾನು ಆಶಿಸ್ತೀನಿ. ನೋಡಿದ್ರಲ್ಲ, 23ನೇ ತಾರೀಕು ಡಿಸೆಂಬರ್ 23 ಮಂಗಳವಾರದಂದು ಈ ಒಂದು ಮರ ಕಡಿಯುವ ಕಾರ್ಯಕ್ರಮ, ಅಂದರೆ ಅಮ್ಮನವರ ಜಾತ್ರೆಗೆ ಚಾಲನೆ ನೀಡುವ ಕಾರ್ಯಕ್ರಮ ಅತ್ಯಂತ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ. ಇದು ತುಂಬಾ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿತು. ಇನ್ನು 23/12 ಮರ ಕಡಿಯುವ ಕಾರ್ಯಕ್ರಮ ಆದರೆ ಅಂಕೆ ಹಾಕುವ ಕಾರ್ಯಕ್ರಮ ಜನವರಿ 27ರಂದು ಇರುತ್ತೆ. ಇನ್ನು ಜಾತ್ರೆಯ ದಿನಾಂಕ 3ನೇ ತಾರೀಕು ಅಂದರೆ ಫೆಬ್ರವರಿ 3ರಿಂದ 11ನೇ ತಾರೀಕುವರೆಗೆ ಸಾಗರದ ಮಾರಿಕಾಂಬಾ ಜಾತ್ರೆ ಮಹೋತ್ಸವ ನಡೆಯುತ್ತೆ. ನೀವೆಲ್ಲರೂ ಕೂಡ ಕರ್ನಾಟಕದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಭಕ್ತಾದಿಗಳು ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವಂಥ ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ನಮ್ಮೂರಿನಲ್ಲಿ ನಡೆಯುವ ಈ ಒಂದು ಜಾತ್ರೆಗೆ ಬನ್ನಿ, ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡಿ. ನನ್ನ ಕೈಲಾದಷ್ಟು ಜಾತ್ರೆಯ ಹಿನ್ನೆಲೆ ಆಗಿರಬಹುದು, ಇತಿಹಾಸ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ತಿಳಿಸುವಂಥ ಪ್ರಯತ್ನವನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತೀನಿ. ಹಾಗೆ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು